ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ ಹಣವನ್ನು 7ನೇ ಕಂತಿನ ಹಣವನ್ನು ಇನ್ನೂ ತನಕ ಬಂದಿಲ್ಲ ಅಂತ ನಮಗೆ ನೀವು ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ. ಆದ ಕಾರಣ ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಯಾವಾಗ ಜಮಾವಣೆ ಆಗುತ್ತದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು ಆದರೆ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು ಮತ್ತು ಬ್ಯಾಂಕ್ ಅಕೌಂಟ್ ಇನ್ನೂ ತನಕ ಬಂದಿಲ್ಲ. ಏಕೆ ಬಂದಿಲ್ಲ ಅಂತ ನೀವು ನಮಗೆ ಕೇಳ್ತಾ ಇದ್ದೀರಿ. ಇದು ಒಂದೇ ಪ್ರಶ್ನೆ ಇರುವುದರಿಂದ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಇನ್ನೂ ತನಕ ಬಂದಿಲ್ಲ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಭಿವೃದ್ಧಿ ಅವರು ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಕರ್ನಾಟಕದ 31 ಜಿಲ್ಲೆಗಳಿಗೆ ರಿಲೀಸ್ ಅನ್ನು ಮಾಡಿದ್ದಾರೆ. ಆದರೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಮಾತ್ರ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಗೃಹಲಕ್ಷ್ಮಿ ಫಲಾನುಭವಿಗೆ ಮಾತ್ರ ಬಿಡುಗಡೆ ಮಾಡಿಲ್ಲ. ಆದ ಕಾರಣ ಇನ್ನು ಪೆಂಡಿಂಗ್ ಇದೆ ಅಂತ ಹೇಳಬಹುದು. ನಿಮಗೆ ಹೇಳುವುದಾದರೆ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ನಾಳೆ ಬರುವುದು ಖಚಿತ ಅಂತ ಹೇಳಲಾಗಿದೆ. ಏಕೆಂದರೆ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು ನಾಳೆನೇ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಮತ್ತು ಪೆಂಡಿಂಗ್ ಹಣವನ್ನು ಕೂಡ ರಿಲೀಸ್ ಮಾಡುತ್ತೇವೆ ಕರ್ನಾಟಕದ 31 ಜಿಲ್ಲೆಗಳಿಗೆ ಅಂತ ಸಾರಿದ್ದಾರೆ. ಅದಕ್ಕೆ ನಿಮಗೆ ಪೆಂಡಿಂಗ್ ಹಣವನ್ನು ಕೂಡ 3 ರಿಂದ 4 ಕಂತು ಪೆಂಡಿಂಗ್ ಹಣ ಇದ್ದರೆ ಅವನು ಕೂಡ ಗ್ಯಾರಂಟಿ ಬರುತ್ತವೆ. ನಿಮಗೆ 2 ರಿಂದ 1ನೇ ಕಂತಿನದಿಂದ ನಿಮಗೆ 7ನೇ ಕಂತಿನ ಹಣ ತನಕ ಪೆಂಡಿಂಗ್ ಇದ್ದರೆ ಗ್ಯಾರಂಟಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಾಳೆನೇ ಖಂಡಿತವಾಗಿ ಜಮಾವಣೆ ಆಗುತ್ತದೆ ಅಂತ ಹೇಳ್ಬಹುದು. ಮತ್ತು ನಿಮಗೆ 7ನೇ ಕಂತಿನ ಹಣವನ್ನು ಮತ್ತು 6ನೇ ಕಂತಿನ ಹಣವನ್ನು ಬಂದಿಲ್ಲ ಅಂದ್ರೆ ನೀವು ವೇರಿ ಆಗುವ ಚಾನ್ಸ್ ಕೂಡ ಇರುವುದಿಲ್ಲ. ಏಕೆಂದ್ರೆ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ನಾಳೆನೇ ಖಂಡಿತವಾಗಿಯೂ ಕರ್ನಾಟಕದ 31 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ಲರಿಗೂ ಜಮಾವಣೆ ಆಗುತ್ತದೆ ಅಂತ ಇದು ಸತ್ಯ. ನೋಡಿ ಸ್ನೇಹಿತರೆ, ನೀವು ಗೃಹಲಕ್ಷ್ಮಿಯ ಅರ್ಜಿ ಹಾಕಿದ್ದರೆ ನೀವು 7ನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ಜಮಾವಣೆ ಆಗುತ್ತದೆ. ಏಕೆಂದ್ರೆ ಈ ಸತಿ 8ನೇ ಕಂತಿನ ಹಣಕ್ಕಾಗಿ ಕೂಡ ವೇಟ್ ಮಾಡ್ತಾ ಇದ್ದೀರಿ. 8ನೇ ಕಂತಿನ ಹಣವನ್ನು ಬರುತ್ತದೆ. ಆದ್ರೆ 7ನೇ ಕಂತಿನ ಹಣವನ್ನು ಬಂದ ನಂತರ 8ನೇ ಕಂತಿನ ಹಣವನ್ನು ಗ್ಯಾರಂಟಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾವಣೆ ಆಗುತ್ತದೆ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ನಿಮಗೆ ಅಕ್ಕಿ ಹಣ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ಬೇಕಾದರೆ ನಮ್ಮ ವಿಡಿಯೋನು ನೀವು ಪೂರ್ತಿ ನೋಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.